ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪ್ರಥಮ ಬಾರಿಗೆ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ಡಿಸೈಡ್ ಮಾಡಿಕೊಂಡೆ. ನಮ್ಮಮ್ಮ ಅದೇ ಟೈಮಿಗೆ ಬಂದರು. ಬಂದುಬಿಟ್ಟು ಗೆಣಸಲ್ಲಿ ಹಲ್ವಾ ಮಾಡೋಣ, ಡಿಫ್ರೆಂಟಾಗಿರುತ್ತೆ, ನಮ್ಮ ವೀಕ್ಷಕರಿಗೆ ತೋರಿಸೋಣ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನಾವು ಗೆಣಸಿನ ಹಲ್ವಾ ಮಾಡ್ತಾಯಿದ್ದೀವಿ. ಗೆಣಸು ಹಲ್ವಾ ಮಾಡೋದಕ್ಕೆ ಗೆಣಸನ್ನ ತೊಗೊಂಡಿದ್ದೀನಿ. ಅದನ್ನು ತುರಿದ್ಬಿಟ್ಟು ಅದರಲ್ಲಿರೋ ನೀರಿನ ಅಂಶನೆಲ್ಲ ತೆಗೆದುಬಿಟ್ಟು ಒಂದು ಬಟ್ಲಲ್ಲಿ ಶಿಫ್ಟ್ ಮಾಡ್ಕೋತೀನಿ. ಅದರಲ್ಲಿರೋ ಲೋಳೆ ಅಂಶ ಎಲ್ಲ ಹೋಗಬೇಕು, ಅಷ್ಟು ಹಿಂಡ್ಬಿಟ್ಟು ನಾವು ತೆಗೆದುಕೊಳ್ಬೇಕು. ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ತುಪ್ಪ, ಏಲಕ್ಕಿ, ಬೆಲ್ಲ ಇಷ್ಟಿದ್ರೆ ಸಾಕು ಇಂಗ್ರೀಡಿಯೆಂಟ್ಸು. ಮೊದಲಿಗೆ 1.5 ಅಚ್ಚು ಬೆಲ್ಲ ಹಾಕಿ 1 ಲೋಟ ನೀರು ಹಾಕಿ ಕಾಯೋದಕ್ಕಿಡಬೇಕು. ಬೆಲ್ಲ ಪೂರ್ತಿಯಾಗಿ ಕರಗಿದ ಮೇಲೆ ನಾವು ತುರಿದಿಟ್ಕೊಂಡಿರುವಂತಹ ಗೆಣಸನ್ನು ಹಾಕಬೇಕು. ನೀಟಾಗೆ ಗೆಣಸನ್ನ ಬೆಲ್ಲದ ಜೊತೆ ಮಿಶ್ರಣ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕೈ ಬಿಡದಂತೆ ಹುರಿಬೇಕು. ಹುರಿದ ಮೇಲೆ ಅದರಲ್ಲಿರುವಂಥ ಬೆಲ್ಲ, ಗೆಣಸು ಎಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಿದ್ಮೇಲೆ ಏಲಕ್ಕಿ ಪೌಡರ್ ಹಾಕಬೇಕು. 1.5 ಲೋಟ ಹಾಲು ಹಾಕಬೇಕು. 1.5 ಲೋಟ ಹಾಲು ಹಾಕ್ಬಿಟ್ಟು 3 ಸ್ಪೂನ್ ತುಪ್ಪ ಹಾಕಬೇಕು. 3 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಣ್ಣ ಉರಿಲೇ ಮಿಕ್ಸ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬಾಣಲಿಯಲ್ಲಿ ದ್ರಾಕ್ಷಿ, ಗೋಡಂಬಿ, ತುಪ್ಪ ಹಾಕಿ ಚೆನ್ನಾಗೆ ಹುರಿಬೇಕು. ಹುರಿದ್ಬಿಟ್ಟು ನಾವು ಮಾಡಿರುವಂಥ ಹಲ್ವಕ್ಕೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ನಮ್ಮ ಗೆಣಸಿನ ಹಲ್ವಾ ರೆಡಿ ಆಗುತ್ತೆ. ಈ ಗೆಣಸಿನ ಹಲ್ವಾ ತುಂಬ ಆರೋಗ್ಯಕ್ಕೆ ಬೆನಿಫಿಟ್ ಇದೆ. ಈ ಗೆಣಸಿನ ಹಲ್ವಾ ತಿನ್ನೋದ್ರಿಂದ ಯಾರೇ ಶುಗರ್ ಪೇಷಂಟ್ ಆಗಿರ್ಬೋದು, ಮಕ್ಕಳೇ ಆಗಿರ್ಬೋದು, ನಾವು ಬೆಲ್ಲ ಯೂಸ್ ಮಾಡಿರೋದ್ರಿಂದ ನಾವು ಈ ಸ್ವೀಟ್ನ ತಿನ್ಬೋದು. ಹಾಗಾಗಿ ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ಈ ರೆಸಿಪಿನ. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.